of the Father and Son and the Holy Spirit. As we unite together and inaugurate this organization. Let this association, Gandhi Christian Association Trust, may bring glory to the name of the Lord. Amen. ನಾನು ವಾಕ್ಯ ಓದಿ ಪ್ರೇರಣೆ ಮಾಡ್ತೇನೆ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದ 23ನೇ ವಾಕ್ಯ. ಯೇಸು ಸ್ವಾಮಿ ಹೇಳಿದ ವಾಕ್ಯ, ನಾವು ಒಂದಾಗಿರೋ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರೋ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಒಂದಾಗಿರುವಾಗ ದೇವರ ಮಹಿಮೆ ಹಿಡಿದುಕೊಳ್ಳುವುದಾದರೆ ಇಸ್ರಾಯೇಲಿನಲ್ಲಿ ಅವರು ಶಸ್ತ್ರ ಹಿಡಿದು ಮುಂದೆ ಹೋಗುವಾಗ 1,000 ಜನರು ವಿರೋಧವಾಗಿ ಬಂದರೂ ಕೂಡ ಸೋಲಿಸುವ ಶಕ್ತಿ ಕೊಟ್ಟ. ಇಬ್ಬರು ಒಟ್ಟಾದಾಗ ದೇವವಾಗಿ ಹೇಳ್ತೇವೆ 10,000 ಸೋಲಿಸುವ ಶಕ್ತಿ ಅಂದರೆ ದೇವರ ಮಹಿಮೆ ಹಿಡಿದು ಬಂದರೆ ಇಡೀ ಪಟ್ಟಣ ಕರ್ತನ ಬಳಿಗೆ ಬರುವುದು ನಮ್ಮ ಜೀವನದ ಕಾಲದಲ್ಲಿ ಕಾಣುವುದಕ್ಕೆ ದೇವರು ಸಹಾಯ ಮಾಡ್ತಾನೆ. ಅದಕ್ಕಾಗಿ ದೇವರು ಖಂಡಿತವಾಗಿ ಈ ಒಂದು ಟ್ರಸ್ಟ್ ಅನ್ನು ಆರಿಸ್ತಾ ಇದ್ದೇನೆ. ಕರ್ತನ ಆಶೀರ್ವಾದ ನಾವು ಸ್ತೋತ್ರ ಮಾಡುತ್ತೇವೆ. ಇವತ್ತು ಕರ್ತನೆ ಈ ಕ್ರಿಶ್ಚಿಯನ್ ಹೌಸ್ ಸ್ವಾಮಿ ದಾಂಡೇಲಿ ಕ್ರಿಶ್ಚಿಯನ್ ಅಸೋಸಿಯೇಷನ್ ಟ್ರಸ್ಟಿಗಾಗಿ ಕರ್ತನೆ ಮುಂದೆ ಬಂದು ಅದಕ್ಕೆ ಪದಾಧಿಕಾರಿಗಳಾಗಿ ನಾಯಕರಾಗಿ ಕರ್ತನೆ ನಡೆಸುತ್ತಾ ಅದನ್ನು ಸರ್ಕಾರದ ಆ ಕಾನೂನಿನ ಅಡಿಯಲ್ಲಿ ನೋಂದಾವಣೆ ಮಾಡಿಕೊಂಡು ಮುಂದೆ ಹೋಗುವಂತಿರುವಂತಹ ಕರ್ತನೆ ಸ್ತೋತ್ರ ನಿನಗರ ಸೇವಕರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಾವಿಲ್ಲಿ ಹೇಳಿದ ಪ್ರಕಾರ ಓದಿದ ಪ್ರಕಾರ ನಿನ್ನ ಶ್ರೇಷ್ಠ ಪುರೋಹಿತ ಪ್ರಾರ್ಥನೆ ನೋಡುತ್ತೇವೆ ಸ್ವಾಮಿ. ತಂದೆಯೇ ಸ್ತೋತ್ರ, ನಾವು ಒಂದಾಗಿರುವಂತೆ ಇವರು ಒಂದಾಗುವುದಕ್ಕೆ ಒಂದಾಗಿರುವಾಗ ನನ್ನ ಮಹಿಮೆಯನ್ನು ಇವರಿಗೆ ಕೊಟ್ಟಿದ್ದೇನೆ. ಹೌದು ಸ್ವಾಮಿ, ಇನ್ನು ಮುಂದೆ 2025 ಇದ್ದ ಹಾಗೆ ಅಲ್ಲ, ಮಹಿಮೆಯ ಕಾರ್ಯ ಇವರೊಂದಾಗಿ ಈ ಪಟ್ಟಣದಲ್ಲಿ ಮಾಡುವ ಹಾಗೆ ಪರಲೋಕದ ಮಹಿಮೆಯೇ ಇಳಿದು ಬರುವ ಹಾಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಇದರ ಸೇವಕರಾಗಿರುವ ನಾವುಗಳು ಒಟ್ಟಿಗೆ ಸೇರಿ ಇದನ್ನು ಬ್ಲೆಸ್ ಮಾಡ್ತಾ ಇದ್ದೇವೆ. ಆಶೀರ್ವದಿಸಪ್ಪ. ಓ ನಿನ್ನ ಮಹಿಮೆಯ ಕಾರ್ಯವು ಈ ಒಂದು ಟ್ರಸ್ಟಿನ ಮುಖಾಂತರವಾಗಿ, ಸೇವಕರ ಅನ್ಯೋನ್ಯತೆ ಮುಖಾಂತರವಾಗಿ, ಇಲ್ಲಿರುವ ಸಭೆಗಳ ಮುಖಾಂತರವಾಗಿ ಜನರು ಕಾಣುವಂತೆ ಸಹಾಯ ಮಾಡು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆಗಳದಕ್ಕಾಗಿ ಸ್ತೋತ್ರ. ಇದರ ಹಿಂದೆ ಇದ್ದು ಕಾರ್ಯ ಮಾಡುವಂತ ಎಲ್ಲ ಜನ ಸೇವಕರುಗಳನ್ನು, ಎಲ್ಲ ಪದಾಧಿಕಾರಿಗಳನ್ನು, ಓ ಕರ್ತನೆ ಎಲ್ಲ ಕರ್ತನೆ ಸಭೆಯ ಒಬ್ಬೊಬ್ಬ ಸದಸ್ಯರುಗಳನ್ನ ಆಶೀರ್ವದಿಸು. ಆ ಮೋಸೆಯ ಕೈಗಳು ಎತ್ತಲ್ಪಟ್ಟಾಗ ಇಸ್ರಾಯೇಲಿಗೆ ಜಯ ಬಂತು. ಕರ್ತನೆ ಹೌದು ಸ್ವಾಮಿ, ಓ ಮುಂದೆ ನಿಂತಿರುವಂತ ಸೇವಕರುಗಳ ಕೈಗಳು ಅವರನ್ನು ಆರೋಗ್ಯ ಎತ್ತಿದ ಹಾಗೆ ಎತ್ತಲ್ಪಡಲಿ ಅಪ್ಪ. ದೊಡ್ಡ ಕಾರ್ಯ ಮಾಡು ಸ್ವಾಮಿ. ಇದರ ಬರೋಣ ತನಕ ಇದು ಮುಂದುವರೆದು ಹೋಗುವಂತೆ ಇಡೀ ರಾಜ್ಯಕ್ಕೆ ಇದು ಆಶೀರ್ವಾದವಾಗುವಂತೆ ಸ್ವಾಮಿ ಸಹಾಯ ಮಾಡಿ. ಪ್ರಾರ್ಥನೆಗಳನ್ನು ತಂದೆ
प्रेज द लॉर्ड। मेरा यीशु जिंदा है, इसलिए हम जिंदा है। जितने जिंदा है हाथ ऊपर उठाए। ओह हालेलुया, सब लोग जिंदा है। आइए हम इस प्रार्थना करेंगे डैनियल क्रिश्चियन एसोसिएशन ट्रस्ट के लिए। हमारे अनुप्रकारी सर्वशक्तिमान प्रभु यीशु मसीह धन्यवाद देते हैं इस केक के लिए। पिता परमेश्वर, चक्कर देखो यहोवा यीशु परमेश्वर का वचन चट्टान के मधु से भी मीठा है। थैंक यू जीसस, इस केक के लिए, इस इनॉग्रेशन के लिए, इस एसोसिएशन के लिए, इस ट्रस्ट के लिए, इस संगठन के लिए। पिता परमेश्वर, जिस चीज को एक बार संगठन किया जाता है उसको कोई तोड़ नहीं सकता, लेकिन पवित्र आत्मा इसको हेल्प कर पाए। मैं इस केक को ब्लेस करता हूं। जब एसोसिएशन ग्रुप मिल करके मैन ऑफ गॉड के साथ जब इस केक को कट करते हैं, इसका मिठास आज है, कल नहीं रहेगा। फुलफिल करने के टाइम तक इसको लेके चलने पाए। इस एसोसिएशन को, प्रेसिडेंट को, वाइस प्रेसिडेंट को, कमेटी मेंबर को आपके हाथ में देते हैं। इस केक को ब्लेस कीजिए यीशु के नाम से। जरा जोर से बोलिए आमीन। ಮಲಯಾಳದಿಂದ ಬಂದಂತ ಸೇವಕರು ಸೈಮನ್ ಪಾಸ್ಟರ್ ಬನ್ನಿ, ಮುಂದೆ ಬನ್ನಿ. ಮಂಜುನಾಥ್ ಪಾಸ್ಟರ್ ನೀವು ಕೂಡ ಮುಂದೆ ಬನ್ನಿ. ಕ್ಯಾಥೋಲಿಕ್ ಚರ್ಚ್ ಸೆಕ್ರೆಟರಿ ಅವರು ಫಿಲಿಸ್ ಫರ್ನಾಂಡಿಸ್ ಅವರು ನೀವು ಕೂಡ ಮುಂದೆ ಬನ್ನಿ. ಬೆಲ್ಲಂ ಜೋಸಫ್ ಅವರು ಪಾಸ್ಟರ್ ಅವರು ನೀವು ಕೂಡ ಮುಂದೆ ಬರಬೇಕು. ಮತ್ತೆ ಯಾರು ಇದ್ದಾರೆ ಹಿಂದೆ, ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾರ ಸೇವಕರಿದ್ದಾರೆ ದಯವಿಟ್ಟು ಬನ್ನಿ. ಪಾಸ್ಟರ್ ರಾಮದಾಸ್ ಗುಟ್ಟಿ ಅವರು ನೀವು ಕೂಡ ಮುಂದೆ ಬನ್ನಿ. ಇವ್ಯಾಂಜಲಿಸ್ಟ್ ಎರಣ್ಣ ಅವರು ನೀವು ಮುಂದೆ ಬನ್ನಿ. एक मिनट हाँ ಅಷ್ಟರಲ್ಲಿ ಇಲ್ಲಿರುವಂತಹ ಪಾಸ್ಟರ್ಸ್ಗೆ ಕೇಕ್ ಅನ್ನು ತಿನ್ನಿಸ್ತಾರೆ. ಇಲ್ಲಿ ಬಂದಂತ ಯಾರು